ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ. ಈ ವಿಡಿಯೋದ ವಿಷಯ: ನಿಯಮಗಳೇ ಸಮಸ್ಯೆಗಳಾದಾಗ ಜೀವದ ರಕ್ಷಣೆಗೆ ಬೆಲೆಯಲ್ಲಿ. ಒಂದು ಮಾತು: ಪ್ರಪಂಚಕ್ಕೆ ನೀವು ಒಂದು ವ್ಯಕ್ತಿಯಾದರೂ ನಿಮ್ಮನ್ನು ನಂಬಿದವರಿಗೆ ನೀವೇ ಪ್ರಪಂಚ ಎನ್ನುವುದು ಮೊದಲು ನಿಮ್ಮ ಗಮನದಲ್ಲಿರಲಿ. ಮತ್ತು ಈ ಚಾನಲ್ನಲ್ಲಿ ಬರುತ್ತಿರುವ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ಇನ್ನಷ್ಟು ವಿಷಯಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಂದು ಪೋಷಕರಿಗೂ ತಲುಪುವವರೆಗೆ ಶೇರ್ ಮಾಡಿ. ಪೋಷಕರೇ, ದಯವಿಟ್ಟು ಕೇಳಿ, ನಮ್ಮದೊಂದು ಕಳಕಳಿಯ ವಿನಂತಿ. ನಿಮಗೆ ನಿಮ್ಮ ಮಕ್ಕಳ ಪ್ರಾಣ ಮುಖ್ಯವೋ ಇಲ್ಲ ಶಿಕ್ಷಣ ಮುಖ್ಯವೋ ಎನ್ನುವುದನ್ನು ಮೊದಲು ನಿರ್ಧರಿಸಿ. ಏಕೆಂದರೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಶಾಲೆಯನ್ನು ಆಯ್ಕೆ ಮಾಡಲು ಪ್ರಾಮುಖ್ಯತೆ ಕೊಡುವ ನೀವು ಮುಗ್ಧ ಮಕ್ಕಳನ್ನು ಶಾಲೆಗೆ ತಲುಪಿಸುವ ವಾಹನಗಳ ಕುರಿತು ನಿರ್ಲಕ್ಷ್ಯ ಸರಿಯೇ? ಲಕ್ಷಾಂತರ ಶುಲ್ಕವನ್ನು ನೀಡಿ ಉತ್ತಮ ಶಾಲೆಯನ್ನು ಆಯ್ಕೆ ಮಾಡಿದ ನೀವು ಮಕ್ಕಳನ್ನು ಶಾಲೆಗೆ ತಲುಪಿಸುವ ವಾಹನದಲ್ಲಿ ಕಳಪೆ ಮಟ್ಟದ ಆಯ್ಕೆ ಎಷ್ಟರ ಮಟ್ಟಿಗೆ ಸರಿ? ನೀವು ಶಾಲೆಗೆ ಕಳಿಸುವ ವಾಹನವನ್ನು ಆಯ್ಕೆ ಮಾಡುವ ಮೊದಲು ವಾಹನದ ಚಾಲಕ, ವಾಹನದ ಸ್ಥಿತಿಗತಿ ಮತ್ತು ಅದರಲ್ಲಿ ಕುಳಿತುಕೊಳ್ಳುವ ಆಸನದ ಸಾಮರ್ಥ್ಯ ಇವುಗಳೆಲ್ಲದರ ಸ್ಪಷ್ಟ ಮಾಹಿತಿ ಪಡೆದು ಸರಿಯಾದ ನಿರ್ಧಾರಕ್ಕೆ ಬನ್ನಿ. ವಾಹನದಲ್ಲಿ ಸಾಮರ್ಥ್ಯ ಮೀರಿ ಮಕ್ಕಳನ್ನು ಕಳುಹಿಸುವುದು ತುಂಬ ಅಪಾಯಕಾರಿ ಎನ್ನುವುದು ಈಗಾಗಲೇ ನಡೆದಿರುವ ಹಲವು ದುರ್ಘಟನೆಗಳಲ್ಲಿ ನಮಗೆ ಸಾಕ್ಷಿಯಾಗಿದೆ. ಹೀಗೊಮ್ಮೆ ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ನೀವೇ ತೆಗೆದುಕೊಂಡ ತಪ್ಪು ನಿರ್ಧಾರ ನಿಮ್ಮ ಮುಗ್ಧ ಮಕ್ಕಳ ಆಗಬಾರದ ಅನಾಹುತವಾದಲ್ಲಿ ನೀವು ಜೀವನ ಪರ್ಯಂತ ಪರಿತಪಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಹಾಗಾಗಿ ಶಿಕ್ಷಣಕ್ಕಾಗಿ ಕೊಡುವ ಆದ್ಯತೆ ಮುಗ್ಧ ಮಕ್ಕಳ ರಕ್ಷಣೆಯಲ್ಲೂ ಇರಲಿ. ಪ್ರತಿಯೊಂದು ನಿಯಮ ಕಾನೂನುಗಳು ಜನರ ರಕ್ಷಣೆಗೆಂದೇ ಇದ್ದರೂ ಇಂದು ಅದು ಸಮಸ್ಯೆಯಾದಂತೆ ಪರಿಣಮಿಸಿದೆ. ಇನ್ನೂ ಒಂದು ಆಶ್ಚರ್ಯವೆಂದರೆ, ನಮ್ಮ ರಕ್ಷಣೆಗಾಗಿ ಇರುವ ನಿಯಮಗಳನ್ನೇ ನಮ್ಮ ಮೇಲೆ ಒತ್ತಡದಿಂದ ಹೇರಬೇಕಾದ ದುಸ್ಥಿತಿ ಬಂದು ಒದಗಿರುವುದು. ರಸ್ತೆ ನಿಯಮಗಳಾದ ಹೆಲ್ಮೆಟ್ ಕಡ್ಡಾಯ, ಸೀಟ್ ಬೆಲ್ಟ್ ಕಡ್ಡಾಯ, ಫೋನ್ಗಳಲ್ಲಿ ಮಾತನಾಡುತ್ತಾ ಅಥವಾ ಮದ್ಯಪಾನ ಮಾಡಿ ಮಿತಿಮೀರಿದ ವೇಗದಿಂದ ಯಾವುದೇ ವಾಹನಗಳನ್ನು ಚಲಾಯಿಸಿದಲ್ಲಿ ಅದು ದಂಡನೀಯ ಮತ್ತು ಅಪರಾಧವಾಗುತ್ತದೆ. ಆದರೆ ಹೆಲ್ಮೆಟ್ಗಳನ್ನು ಧರಿಸದೆ ಅಥವಾ ಗಾಡಿಯಲ್ಲಿಟ್ಟುಕೊಂಡು ಮತ್ತು ಸೀಟ್ ಬೆಲ್ಟನ್ನು ಧರಿಸದೆ ವಾಹನವನ್ನು ಚಲಾಯಿಸುತ್ತಿರುವಾಗ ಮುಂದೆ ಸುರಕ್ಷಾಕರ್ಮಿಗಳು ಎದುರಾದಲ್ಲಿ ಅದನ್ನು ಪುನಃ ಧರಿಸುವುದು. ಈ ನಿಯಮಗಳು ನಮ್ಮ ಸುರಕ್ಷತೆಗಾಗಿ ಅಲ್ಲ, ಹಿಡಿದು ದಂಡವನ್ನು ವಿಧಿಸುತ್ತಾರೆ ಎನ್ನುವ ಕಾರಣಕ್ಕೆ ಧರಿಸುವುದು ಎನ್ನುವುದನ್ನು ಸಾಬೀತುಪಡಿಸಿದಂತಾಯಿತು. ಈ ನಿಯಮಗಳಿರುವುದು ವಾಹನಗಳನ್ನು ಚಲಾಯಿಸುವಾಗ ಆಗಬಾರದ ಅವಘಡವಾದಲ್ಲಿ ಅದರಿಂದ ಜೀವಕ್ಕೆ ಹಾನಿಯಾಗದಿರಲೆಂದಿರುವುದೇ ಹೊರತು ಅದು ಇಂದು ಸಮಸ್ಯೆಯಾಗಿ ಪರಿಣಮಿಸಿರುವುದು ಒಂದು ವಿಪರ್ಯಾಸವೇ ಸರಿ. ಈ ನಿಯಮಗಳನ್ನು ಮುರಿದು ವಾಹನವನ್ನು ಚಲಾಯಿಸಿದಾಗ ಸುರಕ್ಷಾಕರ್ಮಿಗಳು ನಿಯಮಗಳನ್ನು ನಿರ್ವಹಿಸಲು ಮುಂದಾದಾಗ ಅವರ ಕೈಗೆ ನೋಟುಗಳನ್ನು ಕೊಟ್ಟು ನೀವೇ ಮಾಡಿದ ತಪ್ಪಿನಿಂದ ನೀವೇ ಅಲ್ಲಿಂದ ತಪ್ಪಿಸಿಕೊಳ್ಳಲು ನೀವೇ ನೀಡಿದ ಹಣವಾದರೂ ಸುರಕ್ಷಾಕರ್ಮಿಗಳನ್ನು ಮನಸ್ಸಿನಲ್ಲಿ ಬೈದುಕೊಳ್ಳುವುದು, ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ? ಇಂದು ಯುವ ಜನತೆಯಲ್ಲಿ ವೇಗದಿಂದ ಗಾಡಿ ಚಲಾಯಿಸುವ ವ್ಯಾಮೋಹ ಹೆಚ್ಚುತ್ತಿರುವುದು, ಕುಡಿತದ ಅಮಲಿನಲ್ಲಿ ವಾಹನವನ್ನು ಚಲಾಯಿಸಿ ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವುದು ಮತ್ತು ಮಿತಿಮೀರಿದ ವೇಗದಿಂದ ವಾಹನವನ್ನು ಚಲಾಯಿಸಿ ಇನ್ಯಾರದೋ ಜೀವಕ್ಕೆ ಹಾನಿ ಮಾಡುವುದು, ಇದರ ಬಗ್ಗೆ ಸರ್ವರು ವಿಮರ್ಶಿಸಬೇಕಾಗಿದೆ. ಇಲ್ಲಿ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕಾಗಿದೆ ಹೊರತು ಕಾನೂನು ನಿಯಮಗಳನ್ನಲ್ಲ. ಏಕೆಂದರೆ ಕಾನೂನು ನಿಯಮಗಳಿರುವುದು ಜನರ ರಕ್ಷಣೆ ಮತ್ತು ಸುವ್ಯವಸ್ಥೆಗಾಗಿ ಎಂದು ಸರ್ವರು ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಿ ನಿಮ್ಮ ಜೀವ ಮತ್ತು ನಿಮ್ಮ ಆಗಮನಕ್ಕಾಗಿ ಕಾಯುತ್ತಿರುವ ನಿಮ್ಮವರ ಜೀವನವನ್ನು ಸುಂದರಗೊಳಿಸಿ ಸರ್ವರು ಸಂತಸದಿಂದ ಬಾಳಿ. ಮತ್ತೊಮ್ಮೆ ನೆನಪಿರಲಿ, ಪ್ರಪಂಚಕ್ಕೆ ನೀವು ಒಂದು ವ್ಯಕ್ತಿಯಾಗಿರಬಹುದು, ಆದರೆ ನಿಮ್ಮನ್ನು ನಂಬಿದವರಿಗೆ ಮತ್ತು ನಿಮ್ಮ ಪರಿವಾರದವರಿಗೆ ನೀವೇ ಪ್ರಪಂಚ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಗೆ ನಿಮ್ಮೆಲ್ಲರ ಬೆಂಬಲವಿರಲಿ. ಈ ಚಾನಲ್ನಲ್ಲಿ ಬರುತ್ತಿರುವ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ಇನ್ನಷ್ಟು ವಿಷಯಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.